ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಹೆಂಗಿದ್ದೀರಾ? ನೋಡಿ ಸ್ನೇಹಿತರೆ, ಇವಾಗ ವಿಡಿಯೋ ಏನಂತ ಹೇಳಿದ್ರೆ ಇವು ನೋಡ್ಬೋದು, ಈ ಮರದ ಮೇಲೆಲ್ಲ ಫುಲ್ಲು ಕೋತಿಗಳೈತೆ ನೋಡಿ ಸ್ನೇಹಿತರೆ. ಈ ಕಡೆ ಎಲ್ಲ ನೋಡಿದ್ರೆ ಸುತ್ತಮುತ್ತಲೂ ಏನೂ ಇಲ್ಲ ಪಾಪ ತಿನ್ನೋಕೆ, ಅದಕ್ಕೆ ನೀರಿಲ್ಲ, ಈವನ್ ಫುಡ್ ಇಲ್ಲ, ಕಾಯಿಗೆ ಏನಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ, ಈಗ ಊಟ ಬಂದಿದ್ದೀವಿ. ಊಟ ಬಂದು ಪಾಪ ಕೋತಿಗಳಿಗೆಲ್ಲ ಹಂಚೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಊಟ ಇವಾಗ ತಗೊಂಡೋಗಿ ಕೋತಿಗಳಿಗೆ ಇಟ್ಟು ಪಾಪ ಸ್ವಲ್ಪ ನೀರೈತೆ, ನೀರನ್ನು ತಂದಿದ್ದು, ಆ ನೀರನ್ನು ಸ್ವಲ್ಪ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಸಹಾಯ ಮಾಡೋಣ ಅಂತ ನಾವು ತಗೊಬಂದಿದ್ದೀವಿ, ರೈಸ್ ಮಾಡ್ಕೊಬಂದು. ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಅದಕ್ಕೆ ಸಹಾಯ ಮಾಡ್ತಿದ್ದೀವಿ. ಯಾಕಂದರೆ ನೋಡ್ತಾ ಇದ್ದೀವಿ ಬೆಳಗ್ಗೆ ಅಂತ ಇಲ್ಲೇ ಐತೆ ಫುಲ್ಲು ಕೋತಿಗಳೆಲ್ಲ, ಬಟ್ ಆದರೆ ಏನಿಲ್ಲ ಅದಕ್ಕೆ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ನಾವೀಗ ಕೋತಿಗಳಿಗೆ ಸ್ವಲ್ಪ ಊಟ ಅಲ್ಲಲ್ಲೂ ಸ್ವಲ್ಪ ಇಟ್ಬಿಟ್ಟು ನಾವು ಆಮೇಲೆ ಅದಕ್ಕೆ ಊಟ ತಿನ್ನಿಸ್ತೀವಿ, ಓಕೆನಾ? ಸೊ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀವಿ. ಯಾಕೆ ಗೊತ್ತಾ, ಏನಿಲ್ಲ ಪಾಪ ನೋಡ್ಬೋದು, ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಕೋತಿಗಳೆಲ್ಲ ಇಲ್ಲೇ ಐತೆ ಫುಲ್ಲು. ಆಮೇಲೆ ಸುತ್ತಮುತ್ತಲು ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಇಲ್ಲಿ ಪರಿಸರ ಐತೆ ಅಂತ ಹೇಳ್ಬಿಟ್ಟು. ಇಲ್ಲೇನೂ ಇಲ್ಲ, ಎಲ್ಲ ಕಾಡು, ಅದು ಬೇರೆ ಬೆಂಕಿ ಹಚ್ಚಿಬಿಟ್ಟು ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಫುಲ್ಲು ಸುಟ್ಟೋಗೈತೆ. ಸೊ ಸ್ನೇಹಿತರೆ, ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಓಕೆನಾ? ಇವಾಗ ನಾವೆಲ್ಲ ಊಟ ರೆಡಿ ಮಾಡ್ಕೊಂಡಿದ್ದೀವಿ. ಮಾಡ್ಕೊಬಿಟ್ಟು ಇವಾಗ ಊಟ ಕೋತಿಗಳಿಗೆ ಹಾಕೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಕೋತಿಗಳಿದಾವೆ ನೋಡಿ. ನೋಡಿದ್ರಲ್ಲ. ಸೊ ಇಲ್ಲಿ ನೋಡಿ ಸುತ್ತಮುತ್ತಲು ಏನು ಗೊತ್ತಾ, ಮೊನ್ನೆ ಎಲ್ಲ ಬೆಂಕಿ ಇಟ್ಬಿಟ್ಟು ಪಾಪ ಕಾಡೆಲ್ಲ ಸುಟ್ಟೋಗೈತೆ. ಇಲ್ಲಿ ನೀರಿಲ್ಲ ಪಾಪ, ಅದ್ರ ಜೊತೆಗೆ ಫುಡ್ ಇಲ್ಲ ಅದಕ್ಕೆ. ನೀವು ನೋಡ್ಬೋದು ಯಾವ ಥರ ಐತೆ ಪರಿಸರ ಇಲ್ಲ ಅಂತ ಹೇಳ್ಬಿಟ್ಟು. ಸುತ್ತಮುತ್ತಲು ಎಲ್ಲಿ ನೋಡಿದ್ರೂ ಅದಕ್ಕೆ ಏನು ಯಾವುದೇ ರೀತಿಯಾದಂಥ ಆಹಾರ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಊಟ ಇಕ್ಕಕ್ಕೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು ನಮ್ಮ ಹುಡುಗರ ಜೊತೆ ಎಲ್ಲ ಬಂದಿದ್ವಿ. ನೋಡ್ಬೋದು ಎಲ್ಲ ಫುಲ್ಲು ಏನು ಬರಿದಾಕ್ಬಿಟ್ಟೈತೆ, ಎಲ್ಲ ಏನೂ ಇಲ್ಲ ಫುಲ್ಲು ಆಲ್ಮೋಸ್ಟ್ ಡೆಸರ್ಟ್ ಥರ ಕಾಣಿಸ್ತೈತಲ್ಲ ಸ್ನೇಹಿತರೆ. ಬೋರ್ವೆಲ್ ಎಲ್ಲ ಫುಲ್ಲು ಪಕ್ಕ ಎಲ್ಲನೂ ಬತ್ತೋಗ್ಬಿಟ್ಟೈತೆ, ಯಾವುದೂ ಇಲ್ಲ ಪಾಪ. ರೈತರೆಲ್ಲ ಒಣಗೋಗ್ಬಿಟ್ಟೈತೆ, ಏನೇ ಇಲ್ಲ. ಇದು ಆ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಮ ಕಡೆ ಮಾತ್ರ. ಮಕ್ಕಳ ರೆಡಿನಾ? ಊಟ ಇಕ್ಕರ ನಡೀರ. ಅಲ್ಲಲ್ಲಿ ಇಡಬೇಕು, ಅಲ್ಲಿ ಸ್ವಲ್ಪ ಊಟ ಇಡೋಣ. ಹಾಂ ನಡೀರ. ಅಲ್ಲಿ ನೋಡಿ ಸ್ನೇಹಿತರೆ, ಕೋತಿಗಳಿದಾವಲ್ಲ ನೋಡಿ, ಕೋತಿ ಕೂತ್ಕೊಂಡು ಹೋಗುತ್ತೆ. ಅಲ್ಲೈತೆ, ಅಲ್ಲಿ ನೋಡಿ, ಅಲ್ಲೆಲ್ಲ ಐತೆ ಕೋತಿ. ಹಾಂ ನಡೀರ. ಅಲ್ಲಲ್ಲಿ ಸ್ವಲ್ಪ ಇಕ್ಬೇಕು, ಓಕೆನಾ? ಅಲ್ಲಲ್ಲಿ ಸ್ವಲ್ಪ, ಈ ಕಾಲ ಮೇಲೆ ಸ್ವಲ್ಪ, ಅಲ್ಲೂ ಸ್ವಲ್ಪ, 4 ಕಡೆ ಇಕ್ರಿ. ಇಲ್ಲ ಅಂದ್ರೆ ಅವೆಲ್ಲ ಫೈಟಿಂಗ್ ಮಾಡ್ಕೊಬಿಡ್ತವೆ, ಎಲ್ಲ ಒಂದೇ ಕಡೆ ಬಂದ್ಬಿಟ್ಟು ತಿನ್ಲಿ ಪಾಪ. ಅಟ್ಲೀಸ್ಟ್ ಬನ್ರ ಎಲ್ಲಾನು. ಹಾಂ ಒಂದು 4-5 ಕಡೆ ಇಕ್ಕಿಗ್ರಿ. ಒಂದೇ ಕಡೆ ಆದರೆ ಫೈಟಿಂಗ್ ಮಾಡ್ತವೆ, ಎಲ್ಲ ಒಂದೇ ಕಡೆ ಸೇರ್ಕೊಬಿಟ್ಟದು. ನೋಡಿ ಸ್ನೇಹಿತರೆ, ಎಲ್ಲ ಐತೆ ನೋಡಿ ಕೋತಿ ಮೇಲ್ಗಡೆ ನೋಡಿ, ಇಲ್ಲೆಲ್ಲ ಐತೆ. ನಿಮ್ಗೆ ಕಾಣಿಸ್ತಿರ್ಬೋದು ಎಲೆ ಎಲ್ಲ ಅಡ್ಡ. ಇಲ್ಲಿ ನೋಡಿ ಇವಾಗ ಮೂಮೆಂಟ್ ಎಲ್ಲ ನೋಡಿ, ಆಟ ಆಡ್ತಾ ಇದ್ದೇವೆ, ಓಕೆನಾ? ಇಕ್ಕಿಗಿರ. ನೋಡಿ ಸ್ನೇಹಿತರೆ, ನೀವು ಹಂಗೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಇಲ್ಲಿ ಏನೇನು ನೀರಿಲ್ಲ ಪಾಪ, ಮಳೆ ಬೆಳೆ ಏನೂ ಇಲ್ಲ. ಸೊ ಮಳೆ ಬೆಳೆ ಏನಿಲ್ಲ ಪಾಪ, ಇಲ್ಲೆಲ್ಲ ರೈತರ ಕಷ್ಟ ನಾವು ಹೇಳ್ತಿರೋದು. ಅಟ್ಲೀಸ್ಟ್ ನಾವೇನೋ ಇಲ್ಲಿ ಊಟ ಮಾಡಿದ್ವಲ್ಲ, ಸ್ವಲ್ಪ ಮಾಡ್ಕೊಬಂದು ಇದಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇಡ್ತಾ ಇದ್ದೀವಿ. ಆದಷ್ಟು ಇಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ, ಅದು ಯಾರಂತ ಗೊತ್ತಿಲ್ಲ. ಕಾಡಿಗೆಲ್ಲ ಪಾಪ ಏನು ಬೆಟ್ಟ ಗುಡ್ಡಕ್ಕೆಲ್ಲ ಬೆಂಕಿ ಹಚ್ಬಿಟ್ಟವ್ರೆ, ಗೊತ್ತಾಗ್ತಿಲ್ಲ ಯಾರಂತ ಹೇಳ್ಬಿಟ್ಟು ಈ ಥರ. ಅದಕ್ಕೋಸ್ಕರ ಎಲ್ಲ ಸುಟ್ಟೋಗ್ಬಿಟ್ಟೈತೆ, ಏನಿಲ್ಲ ಪಾಪ. ಅದ್ರ ಜೊತೆಗೆ ಅಟ್ಲೀಸ್ಟ್ ನೀರಾದರೂ ಇದ್ದಿದ್ರೆ, ನೀರಾದರೂ ಕುಡಿದು ಪಾಪ ಇದು ಸ್ವಲ್ಪ ಇದಾಗ್ತಿದ್ವು. ನೀರು ಇಲ್ಲ, ಕಾಯಿ ಈ ಕಡೆ ಯಾವುದೇ ರೀತಿಯಾದ ಹಣ್ಣು ಹಂಪಲುಗಳು ಅಂಥವು ಏನೂ ಸಿಗೋದು ಇಲ್ಲ ಇದಕ್ಕೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಇಲ್ಲಿ ಬರ್ತಾ ಇದ್ದಾವೆ ನೋಡಿ, ಇಲ್ಲಿ ನೋಡಿ ಎಲ್ಲ ಒಂದೊಂದೇ ಬರ್ತಾ ಇದ್ದಾವೆ ಊಟಕ್ಕೆ. ನೋಡಿ ಸ್ನೇಹಿತರೆ, ಬಂತಲ್ಲ, ಬರ್ತಾ ಇದೆ ಎಲ್ಲ ಊಟಕ್ಕೆ. ತಿನ್ನಲಿ ಪಾಪ, ಅಟ್ಲೀಸ್ಟ್ ನಾವೇನು ಊಟ ಮಾಡಿ ಇಕ್ಕಿದ್ದೀವಿ, ಓಕೆನಾ? ನಾವು ಸ್ವಲ್ಪ ತಿಂದಿದ್ದೀವಿ, ನಮ್ದಾದ್ಮೇಲೆ ಅದಕ್ಕೂ ಸ್ವಲ್ಪ ಇಕ್ಕಿದ್ದೀವಿ ನೋಡಿ. ಎಲ್ಲ ತಗೊಂಡು ಓಡಾಗ್ತಾ ಇದ್ದಾವೆ, ಚಿಕ್ಕ ಮರಿ ಕೋತಿ ಓಡಾಗ್ತಾ ಇದ್ದಾವೆ, ಓಕೆನಾ? ನಮ್ಮ ಕೈಲಾದಷ್ಟು ನಾವು ಸ್ವಲ್ಪ ಸಹಾಯ ಮಾಡಿದ್ದೀವಿ. ನಾವೂ ತಿಂದಿದ್ದೀವಿ, ನಾವೆಲ್ಲ ಹುಡುಗರೆಲ್ಲ ತಿಂದು ಅರ್ಧ ಏನು ಮಿಕ್ಸಿದ್ದೀವಿ, ಜಾಸ್ತಿ ಮಾಡಿದ್ವಲ್ಲ ಅನ್ನ. ಸೊ ಅದಕ್ಕೋಸ್ಕರ ಅದಕ್ಕೂ ಸ್ವಲ್ಪ ಇಡೋಣ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಪ್ಲ್ಯಾನ್ ಮಾಡಿ ಸ್ವಲ್ಪ ಅನ್ನ ಜಾಸ್ತಿ ಮಾಡಿದ್ದೀವಿ. ಇಕ್ರಿ, ಒಂದು 4 ಕಡೆ ಇಕ್ಕಿ.
ಆಯ್ತಾ ಸರಿ ನಡಿ ಹೋಗೋಣ. ನೋಡಿದ್ರಲ್ಲ ಒಂದು 4-5 ಕಡೆ ನಾವು ಊಟ ಹಾಕಿದ್ದೀವಿ ಕೋತಿಗೆ, ತಿನ್ನಲಿ ಪಾಪ, ಓಕೆನಾ. ಸೊ ಇಷ್ಟು ಸ್ವಲ್ಪ ನೀರು ಐತೆ, ನೀರು ಇಕ್ತೀವಿ. ಸೊ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ. ನೋಡೋಣ ಎಲ್ಲ ಕೋತಿಗಳು ಎಷ್ಟಾಗತ್ತೆ ಅಷ್ಟು ತಿನ್ನಲಿ ಪಾಪ. ಇವತ್ತು ಮಾತ್ರ ಸ್ವಲ್ಪ ತಂಪಾಗಿರುತ್ತೆ ಹೊಟ್ಟೆ, ನಾಳೆ ಮತ್ತೆ ಅದರ ಕಷ್ಟ ಪಾಪ ಯಾರಿಗೆಲ್ಲ ಇರೋಕ್ಕಾಗತ್ತೆ ಅಲ್ವಾ. ಇಷ್ಟೇ ಸ್ನೇಹಿತರೆ, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರವಾದಂಥ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.